ಈ ಥರ ಸ್ಟೂಲ್ಸ್ ಎಲ್ಲ ಇದೆ ಕ್ಯೂಟಾಗಿ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ, ನಾನು ಇಲ್ಲಿಂದ ಪಾರ್ಸೆಲ್ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದು ಕ್ಯೂಟ್ ಆಗಿದೆಲ್ಲ. ಬೆಳ್ಳುಳ್ಳಿ ಇಡಕ್ಕೂ ಒಂದು ಬಾಕ್ಸ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಕನ್ನಡಿ ಮುಂದೆ ನಿಂತ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ಇನ್ನೇನು ಮನೆ ಶಿಫ್ಟ್ ಮಾಡಬೇಕು ನಾವು. ನಾನು ಹೋಮ್ ಸೆಂಟರಿಗೆ ಬಂದಿದ್ದೀನಿ ದುಬೈಲಿ. ಇವಾಗ ನಾವು ಸ್ಟುಡಿಯೋ ರೂಮಲ್ಲಿರೋದು. ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿರೋ ಥರ 1 BHKಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫರ್ನಿಚರ್ ಎಲ್ಲ ಬೇಕಾಗತ್ತೆ. ಹೋಮ್ ಸೆಂಟರಲ್ಲಿ ಅಥವಾ ಇಲ್ಲಿ ಫರ್ನಿಚರ್ ಶಾಪ್ಸಲ್ಲಿ ಏನೇನು ಆಫರ್ ಇದೆ ಅಂತ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ನೋಡೋಣ, ಇವಾಗ ರಮದಾನ್ ಸೇಲ್ ಬೇರೆ ನಡೀತಿರತ್ತೆ. ಸೊ ಅದಕ್ಕೆ ಏನಾದರೂ ಆಫರ್ಸ್ ಇದ್ದರೆ ಒಳ್ಳೆ ಬೆಸ್ಟ್ ಡೀಲ್ ಏನಾದರೂ ಸಿಗುತ್ತಾ ಅಂತ ಸುಮ್ಮನೆ ಒಂದ್ಸಲ ನೋಡೋಕ್ಕೆ ಬಂದಿದ್ದೀನಿ. ಆಮೇಲೆ ಮತ್ತೆ ದರ್ಶು ಜೊತೆ ಬಂದುಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಈ ಥರ ಮನೆ ರಿಲೇಟೆಡ್ ಥಿಂಗ್ಸ್ನೆಲ್ಲ ನೋಡೋದಕ್ಕೆ ನನಗೆ ತುಂಬ ಇಷ್ಟ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡೋಣ ಅಂದ್ಕೊಂಡು ಆನ್ ಸ್ಪಾಟ್ ಯೋಚನೆ ಬಂದುಬಿಟ್ಟು ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ಏನೇನಿರುತ್ತೆ, ಹೇಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತಾ. ನೀವು ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ಗೋ. ನಾವು ಸೋಫಾ ತೊಗೊಳ್ಳೋಣ ಅಂತ ಅಂದ್ಕೋತಾ ಇದ್ದೀವಿ. ಹಾಗಾಗಿ ಫಸ್ಟ್ ಸೋಫಾ ನೋಡೋಣ. 3 ಸೀಟರ್ 2 ಸೀಟರ್ ಸೋಫಾಗೆ 2168 ಆಫರ್ ಪ್ರೈಸು. ಅದು ಕನ್ವರ್ಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟಾಗತ್ತೆ ಏನು ಅಂತ. ಸೊ ನಮ್ಮ ಬಡ್ಜೆಟಲ್ಲಿ ಯಾವ್ದು ಬೆಸ್ಟ್ ಡೀಲ್ ಸಿಗುತ್ತೆ ನೋಡಿ ತೊಗೋಬೇಕು. ಚೆನ್ನಾಗಿರತ್ತೆ ತೊಗೋಬೇಕು. ಈಗ ಒಂದ್ಸಲ ತೊಗೊಂಡ್ರೆ ಇನ್ನೂ ಸುಮಾರು ವರ್ಷ ಯೂಸ್ ಮಾಡೋದ್ರಿಂದ ನೀಟಾಗಿ ನೋಡಿ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ತುಂಬ ಕಾಸ್ಟ್ಲಿದೇನಲ್ಲ, ಬಟ್ ಓಕೆ, ನೋಡೋಕ್ಕೂ ಚೆನ್ನಾಗಿರಬೇಕು, ಲುಕ್ ಆ್ಯಂಡ್ ಫೀಲ್ ಎರಡೂ ಚೆನ್ನಾಗಿರಬೇಕು, ಕಂಫರ್ಟಬಲ್ ಆಗಿರಬೇಕು, ಮತ್ತು ಒಳ್ಳೆ ಆಫರಲ್ಲೇ ಸಿಗಬೇಕು. ಮೇಕ್ ಮೋರ್ ರೂಮ್ ಫಾರ್ ರಮದಾನ್ ಅಂತ ಹಾಕಿದ್ದಾರೆ ನೋಡಿ. ಸೊ ಸೋಫಾ ಇದೆ ಸಾಕಷ್ಟು. ನೋಡಿ ಡಿಫ್ರೆಂಟಾಗಿದೆ. ಇಲ್ಲೊಂದು ಟೈನಿ ಸೆಟ್ಟೇ ಇಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ನೋಡೋದು ಅನಿಸುತ್ತೆ. ಅಥವಾ ಆರ್ಡರ್ ಕೊಟ್ಟರೆ ಮಾಡಿಕೊಡ್ತಾರೆ ಅನಿಸುತ್ತೆ. ಪಾಪ್ಕಾರ್ನ್ ಇಡೋಕ್ಕೂ ಜಾಗ ಇದೆ ಈ ಸೋಫಾದಲ್ಲಿ. ಸೆಲೆಕ್ಟ್ ಯುವರ್ ಮಾಡೆಲ್ಸ್, ಕ್ರಿಯೇಟ್ ಯುವರ್ ಕಾಂಬಿನೇಷನ್, ಪಿಕ್ ಯುವರ್ ಫ್ಯಾಬ್ರಿಕ್. ಅದೇ ಈ ಥರ ಡಿಸೈನ್ ನೋಡಿಕೊಂಡು ನಮ್ಗೆ ಯಾವ ಥರ ಬೇಕು ಆ ಥರ ಹೇಳಿದ್ರೆ ಮಾಡಿಕೊಡ್ತಾರೆ. ನೈಸ್. ಈ ಥರ ಸ್ಟೂಲ್ಸ್ ಎಲ್ಲ ಇದೆ ಕ್ಯೂಟಾಗಿ. ಇನ್ನು ಸೋಫಾಗಳು ತುಂಬ ಇದೆ, ನೋಡೋಣ ಬನ್ನಿ. ಆ್ಯಕ್ಚುಲಿ ನಾನು ಇದಕ್ಕೆ ಆಲ್ರೆಡಿ 2 ಸಲ ಬಂದಿದ್ದೆ, ತುಂಬ ದಿನಗಳ ಹಿಂದೆ. ಸುಮ್ಮನೆ ಬಂದೋಗಿದ್ದೆ. ಇವಾಗ ತೊಗೋಬೇಕು. ಈಗಲೂ ಸುಮ್ಮನೆ ನೋಡೋಕ್ಕೆ ಬಂದಿದ್ದೀನಿ. ಬಟ್ ನೆಕ್ಸ್ಟ್ ಟೈಮ್ ಯಜಮಾನ್ರ ಜೊತೆ ಬಂದಾಗ ಫೈನಲ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿಗೆ ಬರ್ತೀವ ಇಲ್ಲೇ ತೊಗೊತೀವ ಅಂತ ಗೊತ್ತಿಲ್ಲ, ಬಟ್ ತೊಗೋಬೇಕು. ಒಂದು ಸೋಫಾ ಇದೆ, ಇದೆಲ್ಲ ಸಖತ್ ಕಾಸ್ಟ್ಲಿ ಅನಿಸುತ್ತೆ. 5848 ಅಂದರೆ 1 ಲಕ್ಷಕ್ಕಿಂತ ಜಾಸ್ತಿ. ಸಖತ್ತಾಗಿದೆ ಇದು. ಈ ಥರದ್ದೇನು ತೊಗೊಳ್ಳಲ್ಲ ನಾವು. ನೋಡ್ತಾ ಇದ್ದೀನಿ ಏನೇನಿದೆ ಅಂತ. ಚೆನ್ನಾಗಿದೆ ಅದು, ಬಟ್ ವೈಟ್ ಅದು ಕ್ರೀಮ್ ಕಲರ್ ಬೇಗ ಗಲೀಜಾಗ್ಬಿಡುತ್ತೆ. ಕುತ್ಕೊಂಡ ತಕ್ಷಣ ಒಳಗೋಗ್ಬೇಕು. ನೋಡೋಣ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ, ನಾನು ಇಲ್ಲಿಂದ ಪಾರ್ಸೆಲ್ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಸ್ಕ್ರೀನ್ಶಾಟ್ ತಕ್ಕೊಂಡು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ರಜ್ಜು ನನಗೆ ಆ ಸೋಫಾ ಇಷ್ಟ ಆಯಿತು, ಪಾರ್ಸೆಲ್ ಮಾಡೋದು ದುಬೈಯಿಂದ ಅಂತ. ಓಕೆ, ಸೋಫಾ ಸೆಕ್ಷನ್ ಇಷ್ಟ ಅನಿಸುತ್ತೆ.
ಸೋಫಾ ಥರನೇ ಈಗ ರೂಮ್ಸ್ದು ಸೆಟ್ ಮಾಡೇ ಇಟ್ಬಿಟ್ಟಿದ್ದಾರೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ವಿತ್ ಮಿರರ್ ಸ್ಟ್ಯಾಂಡು, ಬೆಡ್ಡು ಮತ್ತು 2 ಸೈಡ್ ಟೇಬಲ್ಸ್ ಜೊತೆಗೆ ಆಫರ್ ಇರುತ್ತೆ. ಸೊ ಇದು ಕಮ್ಮಿಯಿಂದ ಜಾಸ್ತಿ ಥರ ಅರೇಂಜ್ ಮಾಡಿದ್ದಾರೆ. ಸೊ ನೋಡೋಣ ಚೆನ್ನಾಗಿದೆ. ಆವಾಗಲೇ ಅಲ್ಲೇ ನಿಂತ್ಕೊಂಡು ಮಾತಾಡಿದ್ದು ನಾನು. ವಿಡಿಯೋ ಮಾಡೋದಕ್ಕೆ ಒಂಥರ ಆಗ್ತಿದೆ. ಅವ್ರು ಏನಾರ ಬಂದು ಬೈದ್ಬಿಟ್ರೆ ಯಾಕೆ ನಮ್ಮ ಅಂಗಡಿಗೆ ಬಂದುಬಿಟ್ಟು ವಿಡಿಯೋ ಮಾಡ್ತಿದ್ಯಾ ಅಂತ ಬೈತಾರ. ಬೈದರೆ ಬೈಸ್ಕೊಳ್ಳೋದು. ಕ್ರೇಡಲೆಲ್ಲ ಇದೆ, ಈ ಥರ ಸೇಫ್ಟಿ ಲಾಕರ್ಸ್ ಇದೆ. ನೋಡ್ತಾ ಇದ್ರೆ ಎಲ್ಲ ಇಷ್ಟ ಆಗತ್ತೆ. ಇದೆಲ್ಲ ಜಾಸ್ತಿ ರೇಟು. ಆ ಕಡೆಯಿಂದ ಈ ಕಡೆಗೆ ಬರೋ ಅಷ್ಟೊತ್ತಿಗೆ ರೇಟ್ ಜಾಸ್ತಿ ಆ ಥರ ಜೋಡಿಸಿದ್ದಾರೆ ಅಸೆಂಡಿಂಗ್ ಆರ್ಡ್ರಲ್ಲಿ. ಈ ಸ್ಟೂಲ್ಸು 89 ದಿರಮ್ಸ್ ಅಂತೆ. 89 ಅಂದರೆ ಇಂಟು 222.5 ಆಲ್ಮೋಸ್ಟ್ 1700 ಅಷ್ಟಾಗ್ಬೋದೇನೋ ಇದೊಂದು ಸ್ಟೂಲ್ಗೆ. ಇದು ನೋಡಿ, ಇದು ಫುಲ್ ಸೆಟ್ಟು. ಮಂಚ, ಈ ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಆ ಸೈಡ್ ಸ್ಟ್ಯಾಂಡ್ಸು ಇದಕ್ಕೆ 4870 ಅಂದರೆ ಆಲ್ಮೋಸ್ಟ್ 90,000 ಅಷ್ಟಾಗತ್ತೆ ಅನಿಸುತ್ತೆ. 90,000 ಚೇಂಜ್. ಸೊ ನೋಡಿದ್ರಲ್ಲ, ಇದೆಲ್ಲ ಬೆಡ್ಡು, ಆ ಥರ ಬೆಡ್ರೂಮ್ ಸೆಟ್ಟು. ಆಫೀಸ್ ಸ್ಪೇಸು, ಡೆಸ್ಕ್ ಮತ್ತು ಚೇರ್ಸು, ಇನ್ನು ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಇದೆ. ಡೈನಿಂಗ್ ಟೇಬಲ್ಲು, $3224 ಅಂದಿದ್ದಕ್ಕೆ, ಅಂದರೆ ಆಲ್ಮೋಸ್ಟ್ 65,000 ಅಷ್ಟು. ಡೈನಿಂಗ್ ಟೇಬಲ್ಸ್ ಎಲ್ಲ ಇದೆ ನೋಡಿ. ಸೊ ಇವಾಗ ಇಲ್ಲಿ ನೋಡಿದ್ರಲ್ವಾ ನೀವು, ಇಂಡಿಯಾದಲ್ಲೂ ಹೆಂಗೆ ಎಷ್ಟು ರೇಟ್ ಇರ್ಬೋದು ಅಂತ ಒಂದು ಅಪ್ರಾಕ್ಸಿಮೇಟ್ ಗೆಸ್ ಇರುತ್ತೆ. ಸೊ ಕಮೆಂಟ್ ಮಾಡಿ ಏನು ಅನಿಸುತ್ತೆ. ಇಲ್ಲಿ ಕಾಸ್ಟ್ಲಿನಾ ಅಲ್ಲಿ ಕಾಸ್ಟ್ಲಿನಾ, ಅಥವಾ ಇಲ್ಲಿ ಕಡಿಮೆನಾ ಅಲ್ಲಿ ಕಡಿಮೆನಾ, ಏನು ಎತ್ತ ಅಂತ. ಸೊ ಇದು ಲೈಟ್ಸ್ ಸೆಕ್ಷನ್ನು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಯಾಕೆ ತೊಗೊತೀವೋ ಗೊತ್ತಿಲ್ಲ, ತೊಗೊತೀವೋ ಇಲ್ವೋ ಅದು ಗೊತ್ತಿಲ್ಲ. ಸುಮ್ಮನೆ ಯಾಕೆ ಬೇಕು ಮನೇಲೆಲ್ಲ ಸಾಮಾನು ತುಂಬಿಸ್ಕೊಳ್ಳೋದು ಅಂತ. ಸೊ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡು ಹೋಗೋದು. ನಂಗೆ ಅದೇನೋ ಈ ಥರ ಮ್ಯಾಟ್ಗಳು ಇಷ್ಟನೇ ಆಗಲ್ಲ. ಚುಚ್ಚುತ್ತೆ ಕಾಲಿಟ್ರೆ ಅದ್ರ ಮೇಲೆ. ಅದಕ್ಕೆ ಗಡಿಯಾರಗಳಿದ್ದಾವೆ. ನೈಸ್. ಇಲ್ಲಿ ಬಂದರೆ ಕಾರ್ಪೆಟ್ಸ್ ಇದೆ, ಚೆನ್ನಾಗಿದೆ. ಕಾರ್ಪೆಟ್ಸ್ಗಳು ಚೆನ್ನಾಗಿದೆ ಇಲ್ಲಿ, ನನಗೆ ಇಷ್ಟ ಆಯಿತು. ಮತ್ತು ಮಿರರ್ಸ್ ಇದೆ. ಡಿಸೈನ್ ಆಗಿರೋ ಮಿರರ್ಗಳಿದ್ದಾವೆ. ಮ್ಯಾಟ್ಗಳು, ಕಾರ್ಪೆಟ್ಗಳು, ಮಿರರ್ಸು. ಸೊ ಹೋಮ್ ಸೆಂಟರ್ ಅಂದರೆ ಗೊತ್ತಲ್ವಾ, ಎಲ್ಲ ಇರುತ್ತೆ. ಎವ್ರಿಥಿಂಗ್ ದಟ್ ಯು ನೀಡ್ ಫಾರ್ ಅ ಹೋಮ್ ಇಸ್ ಅವೈಲಬಲ್ ಹಿಯರ್. ನಾನು ಅವ್ರಿಗೆ ಬಿಟ್ಟು ಪ್ರಮೋಷನ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ವೀಡಿಯೋ ಆಗಬೇಕು ಅಂತ. ನಾವು ಮುಂದಕ್ಕೆ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್, ವ್ಲಾಗರ್ ಆದಮೇಲೆ ಮೇಡಮ್ ಇದೊಂದು ವೀಡಿಯೋ ಮಾಡಿಕೊಡಿ ಅಂತ ಅವರೇ ಬರಬೇಕು. ಇಲ್ಲಿ ಬಂದರೆ ಕಟ್ಲೆರಿ ಸೆಟ್ಸ್ ಎಲ್ಲ ಇದೆ. ನಂಗೆ ಈ ಥರದ್ದು ಇಷ್ಟ. ಅದರಲ್ಲೇನೋ ಪ್ರಿಂಟ್ ಮಾಡಿದ್ದಾರೆ, ಬಟ್ ಅದು ಸೇಫಾಗಿ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ. ಪಾಸ್ತಾ ತಿನ್ನೋದಂತಿದು. ಇದು ಚೆನ್ನಾಗಿದೆ, ಬಟ್ ಇದೆಷ್ಟು ಗೊತ್ತಾ, ಒಂದಕ್ಕೆ 118 ಅಂದರೆ 360 ಪ್ಲಸ್ ಚೇಂಜ್, 360 ಪ್ಲಸ್ ನೋಡಿ. ಪ್ಲೇಟ್ಸು, ಬೌಲ್ಸು, ಮಗ್ಸು.
ಗ್ಲಾಸ್ ವೇರ್ಗಳಿದೆ. ಇದು ಕ್ಯೂಟ್ ಆಗಿದೆಲ್ಲ. ಕಲರ್ ಪಾತ್ರೆ ನೋಡೋಕ್ಕೆ ಇಷ್ಟ ನನಗೆ, ಬಟ್ ಅದು ಯೂಸ್ ಮಾಡೋಕ್ಕೆ ಎಷ್ಟು ಸೇಫ್ ಅಂತ ಗೊತ್ತಿಲ್ಲ. ನೋಡೋಕ್ಕೆ ಚೆನ್ನಾಗಿದೆ. ಇದಕ್ಕೆ 186 ಆಫರ್ ಪ್ರೈಸು. 3 ಪೀಸ್ ಕುಕ್ವೇರ್ ಅಂತೆ. 3 ಪೀಸ್ ಅಂದರೆ ಏನು? ಟರ್ನ್ ಓವರ್ ಫಾರ್ ಡೀಟೇಲ್ಸ್. ಲಿಡ್ ಟು 1 ಫ್ರೈಯಿಂಗ್ ಪ್ಯಾನ್. ಓಕೆ, ನೈಸ್. ಇದು ಕೇಕಿಂದು ಕಪ್ ಕೇಕ್ ಮೋಲ್ಡ್ಗಳು. ಸೊ ಕ್ಯೂಟ್. ಇದಂತ ಕಾರ್ಕ್ ಟ್ರಿವೆಟ್, ಬಿಸಿ ಪಾತ್ರೆ ಕೆಳಗಡೆ ಇಡಕ್ಕ ಅಂತ. ಓ, ಶುಗರ್ ಟೀ ಏನಾದ್ರು. ಕುಕ್ಕಿ ಬಾಕ್ಸ್. ಈ ಥರ ಕುಕ್ಕೀಸ್ಗೆ ಸಪ್ರೇಟ್ ಬಾಕ್ಸ್ ಇಡೋದಂದರೆ ತುಂಬ ಇಷ್ಟ. ಹೆಲ್ದಿ ಓ, ಬೆಳ್ಳುಳ್ಳಿ ಇಡೋಕ್ಕೂ ಒಂದು ಬಾಕ್ಸ್ ಇದೆ. ಇದಕ್ಕೆ ಇದ್ರ ರೇಟ್ ಎಷ್ಟು? ಇದರಲ್ಲಿಲ್ಲ ರೇಟು. ಇದು ಹೋಟೆಲ್ಸಲ್ಲೆಲ್ಲ ಇಟ್ಟಿರ್ತಾರಲ್ಲ, ಕಾರ್ನ್ಫ್ಲೇಕ್ಸ್ ಹಾಕ್ಕೊಳ್ಳೋದು. ಈರುಳ್ಳಿ ಇಡೋಕ್ಕೂ ಇದೆ, ಪೊಟ್ಯಾಟೊ ಇಡೋಕ್ಕೂ ಇದೆ. ಸೋಪು, ಹ್ಯಾಂಡ್ ವಾಶ್ ಎಲ್ಲ ಇಡೋವಂಥದ್ದು. ಇರೋ ಫುಲ್ ಅದೇ ಇದೆ, ವಾಶ್ರೂಮಲ್ಲಿ ಇಡೋ ಐಟಮ್ಸ್. ಇಲ್ಲಿ ಸ್ಟ್ಯಾಂಡ್ಗಳಿದ್ದಾವೆ. ಇಲ್ಲೆಲ್ಲ ಕ್ಲೀನಿಂಗ್ ಐಟಮ್ಸ್ ಇದೆ. ಇದು ನೆಲ ಒರೆಸೋದು, ನಮ್ಮ ಮನೇಲಿದೆ ಇದು. ಬುಟ್ಟಿಗಳು ಬೆತ್ತದಲ್ಲಿ ಮಾಡಿರೋದು ಅನ್ಸುತ್ತೆ. ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ಗಳು. ಬಟ್ಟೆ ಒಣಗಾಕ್ಲೂಬೋದು, ನೇತಾಕ್ಲೂಬೋದು, ಏನಾದರೂ ಮಾಡ್ಬೋದು. ಸೊ ನೋಡಿದ್ರಲ್ಲ, ಫುಲ್ ಹೋಮ್ ಸೆಂಟರ್ದು ಒಂದು ಟೂರೇ ಮಾಡಿಸ್ಬಿಟ್ಟಿದ್ದೀನಿ. ಇನ್ನೊಂದು ಸೆಕ್ಷನ್ ಇದೆ, ಬೆಡ್ಸು, ಪಿಲ್ಲೋಸ್ ಎಲ್ಲ ಇದೆ ಈ ಕಡೆ. ನಿಮಗೆ ಗೊತ್ತಿತ್ತಾ, ನಾವು ಯೂಶ್ವಲಿ ಮ್ಯಾಟ್ರೆಸ್ ಬೆಡ್ ಮೇಲೆ ಬರೀ ಬೆಡ್ಶೀಟ್ ಹಾಕ್ತಿದ್ವಿ, ಪಿಲ್ಲೋ ಕವರ್ ಹಾಕ್ತಿದ್ವಿ, ಆಮೇಲೆ ಒಚ್ಕೊಳ್ಳೋಕೊಂದು ಬ್ಲ್ಯಾಂಕೆಟ್ ಇರ್ತಿತ್ತು. ಬಟ್ ಅದಕ್ಕೇ 4 ಥರ ಇದೆ ಅಂತೆ. ಬೆಡ್ ಕವರ್ ಬೇರೆ, ಬೆಡ್ ಶೀಟ್ ಬೇರೆ, ಬ್ಲ್ಯಾಂಕೆಟ್ ಬೇರೆ, ಆಮೇಲೆ ಬೆಡ್ ಲೆನಿನ್ ಬೇರೆ, ಏನೇನೋ ಇದ್ದಾವೆ. ಅದರಲ್ಲೇ ಡಿಫ್ರೆಂಟ್ ಟೈಪ್ಸ್ ಎಲ್ಲ ಇದೆ. ಪಿಲ್ಲೋ ಕುಷನ್ಸ್ ಎಲ್ಲ ಇದೆ. ಕರ್ಟನ್ಗಳು. ಸೊ ನೋಡಿದ್ರಲ್ಲ, ಇದಿಷ್ಟರಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡಿಬಿಟ್ಟು, ಅಥವಾ ಇನ್ನೂ ಬೇರೆ ಶಾಪ್ಸಲ್ಲೆಲ್ಲ ಹೋಗಿ ಯಾವ್ದು ಚೆನ್ನಾಗಿರುತ್ತೆ, ಅಫೋರ್ಡೆಬಲ್ ಪ್ರೈಸ್ ಮತ್ತು ಲುಕ್, ಫೀಲ್, ಕಂಫರ್ಟ್ ಎಲ್ಲ ನೋಡಿಕೊಂಡು ಒಂದು ಒಳ್ಳೆ ಡೀಲಲ್ಲಿ ತೊಗೋಬೇಕು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಆಮೇಲೆ ನಿಮಗೆ ಏನು ಅನಿಸ್ತು, ನಾನು ಹೇಳಿದ್ನಲ್ವ ವಿಡಿಯೋದಲ್ಲಿ, ಇಲ್ಲಿ ಪ್ರೈಸ್ ಹೆಂಗೆ ಅನಿಸ್ತು, ಅಲ್ಲಿ ಹೆಂಗೆ ಅನಿಸುತ್ತೆ, ವೆದರ್ ಇಲ್ಲಿ ಕಾಸ್ಟ್ಲಿನ, ಅಲ್ಲಿ ಕಾಸ್ಟ್ಲಿನ, ಕಡಿಮೆನ, ಜಾಸ್ತಿನ, ಆ ಥರ ನಿಮಗೆ ಗೊತ್ತಿದ್ದರೆ ಯೋಚನೆ ಮಾಡಿ, ಕಂಪೇರ್ ಮಾಡಿ, ಕಮೆಂಟ್ ಮಾಡಿ ಏನು ಅನಿಸುತ್ತೆ ಅಂತ. ಸೊ ಈ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಹೇಳಿ. ಇನ್ನು ಬೇರೆ ಶಾಪ್ಸ್ಗೆಲ್ಲ ಹೋದಾಗೆಲ್ಲ ನಾನು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಇಲ್ಲಿ ಯಾವ ಥರ ಏನೇನಿರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಪ್ರಜ್ಜು ಆ್ಯಂಡ್ ದರ್ಶು. ಸಬ್ಸ್ಕ್ರೈಬ್. ಬಾಯ್.